ಮುಖ್ಯವಾಗಿ ಈ PSI ಪರೀಕ್ಷೆಯಲ್ಲಿ ಗೇಮ್ ಚೇಂಜರ್ ಅಂತ ಕರೆಸ್ಕೊಳ್ಳೋದು ಪೇಪರ್ 1. ಎಸ್ ಸರ್. ಇದರಲ್ಲಿ ಎಸ್ಸೆ, ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ಬರುತ್ತೆ. ಎಸ್ ಸರ್. ಬಟ್ ಇದಕ್ಕೆ ಸೋರ್ಸಸ್ಗಳ ಕೊರತೆ ಭಾಳ ಇದೆ ಸರ್. ಹಾಂ ಈಗ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಬಂದು ಕೇಳ್ತಕ್ಕಂಥ ಪ್ರಶ್ನೆಗಳು ಸರ್, ಪ್ರಬಂಧ ಯಾವ ಬುಕ್ ಓದಬೇಕು, ಓಕೆ ಸರ್. ಪ್ರಬಂಧಗಳನ್ನ ಎಲ್ಲಿಂದ ಸಂಗ್ರಹಿಸಬೇಕು, ಇದ್ರ ಬಗ್ಗೆ ಭಾಳ ದ್ವಂದ್ವ ಇದೆ ಸರ್. ಈ ಎಸ್ಸೆ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಸರ್, ಓವರ್ ಆಲ್ ಫಸ್ಟ್ ಪೇಪರ್ನಲ್ಲಿ ಪೇಪರ್ 1 ಅಂತ ಹೇಳಿ ಕರಿತೀವಿ ಸರ್. ಇದರಲ್ಲಿ ಇದು 50 ಮಾರ್ಕ್ಸ್ಗೆ ಇರುತ್ತೆ ಸರ್. ಓಕೆ. ಇಟ್ ಕ್ಯಾರೀಸ್ 50 ಮಾರ್ಕ್ಸ್. ದೆರ್ ಆರ್ ಮೇನ್ಲಿ 3 sections ಸರ್. ಫಸ್ಟ್ ಒನ್ ಈಸ್ ಎಸ್ಸೆ, ಸೆಕೆಂಡ್ ಒನ್ ಇಸ್ ಟ್ರಾನ್ಸ್ಲೇಷನ್ ಅಂಡ್ ಥರ್ಡ್ ಒನ್ ಈಸ್ ಪ್ರಿಸೈವ್ ರೈಟಿಂಗ್. ಸಂಕ್ಷಿಪ್ತವಾಗಿ ಬರೆಯೋದು, ಭಾಷಾಂತರ ಅಂತ ಹೇಳಿರುತ್ತೆ ಸರ್. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡೋದು, ಮತ್ತು ಪ್ರಬಂಧ ಅಂತ ಹೇಳಿರುತ್ತೆ ಸರ್. ಪ್ರಬಂಧ 20 ಮಾರ್ಕ್ಸ್ ಇರುತ್ತೆ, ಟ್ರಾನ್ಸ್ಲೇಷನ್ 20 ಮಾರ್ಕ್ಸ್ಗೆ ಸರ್. ಒಂದು ಕನ್ನಡ ಟು ಇಂಗ್ಲಿಷ್ ಇರುತ್ತೆ, ಇನ್ನೊಂದು ಇಂಗ್ಲಿಷ್ ಟು ಕನ್ನಡ ಇರುತ್ತೆ. ಅಂಡ್ ಲಾಸ್ಟ್ ಒನ್ ಇಸ್ ಪ್ರಿಸೈವ್ ರೈಟಿಂಗ್. ಇಟ್ ಇಸ್ ಫಾರ್ 10 ಮಾರ್ಕ್ಸ್. ಸರ್, ಪ್ರಿಸೈವ್ ರೈಟಿಂಗ್ ಇಸ್ ದ ಈಸಿಯೆಸ್ಟ್ ಪಾರ್ಟ್ ಆಫ್ ಪೇಪರ್ 1. ಸೊ ಎಷ್ಟು ಈಜಿ ಇರುತ್ತೆ ಅಂದ್ರೆ ಸರ್, ಅಲ್ಲಿ ಒಂದು ಏನೋ ಸ್ಟೋರಿ ಕೊಟ್ಟಿರ್ತಾನೆ, ಯು ಜಸ್ಟ್ ನೀಡ್ ಟು ರೈಟ್ ವಿದಿನ್ ಸರ್ಟನ್ ಸೆಟ್ ಆಫ್ ವರ್ಡ್ಸ್ ಸರ್. ಲೈಕ್ ಅವರು ಅಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ರಂದ್ರೆ ಸಾಕಷ್ಟು ನಂಬರ್ ಆಫ್ ವರ್ಡ್ಸ್ಗಳಿರ್ತವೆ ಸರ್ ಅಲ್ಲಿ. ಅದನ್ನು ನಾವು 1/3ಗೆ ರೆಡ್ಯೂಸ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ 1/3 ಅಂದರೆ 1 ಪೇಜ್ನಲ್ಲಿ 100 ಕಾಲಮ್ಸ್ಗಳನ್ನು ಕೊಟ್ಟಿರ್ತಾನೆ, ಒಂದು 75 ವರ್ಡ್ಸ್ಗಳಲ್ಲಿ ಮುಗಿಸಿದ್ವು ಅಂದರೆ ವಿ ಕ್ಯಾನ್ ಗೆಟ್ 6 to 7 ಮಾರ್ಕ್ಸ್ ಔಟ್ ಆಫ್ 10 ಮಾರ್ಕ್ಸ್ ಸರ್. ಸೊ ದಟ್ ಈಸ್ ದ ಈಸಿಯೆಸ್ಟ್ ಪಾರ್ಟ್. ಅಂಡ್ ದ ನೆಕ್ಸ್ಟ್ ಈಸಿಯೆಸ್ಟ್ ಪಾರ್ಟ್ ಈಸ್ ಟ್ರಾನ್ಸ್ಲೇಷನ್ ಸರ್. ಯಾಕಂದ್ರೆ ಎಸ್ಸೆ ಯಾವ್ದ್ರ ಮೇಲೆ ಬರುತ್ತೆ ಅಂತ ಹೇಳೋದಕ್ಕೆ ಬರಲ್ಲ, ಆದರೆ ಟ್ರಾನ್ಸ್ಲೇಷನ್ ಅಲ್ಲೇ ಇರುತ್ತೆ ಸರ್. ನಮಗೆ ಕನ್ನಡದಲ್ಲಿನೂ ಅವನೇ ಕಂಟೆಂಟ್ ಕೊಟ್ಟಿರ್ತಾನೆ, ಅದೇ ಕಂಟೆಂಟನ್ನು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು. ನೆಕ್ಸ್ಟು ಕನ್ನಡ ಟು ಇಂಗ್ಲೀಷ್ ಇತ್ತಂದರೆ ಪ್ಯಾರಾಗ್ರಾಫ್ಸ್ಗಳು ಕನ್ನಡದಲ್ಲಿ ಇರ್ತವೆ, ಸೊ ಅದನ್ನೇ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋದು ಸರ್. ಸೊ ಇಲ್ಲಿ ಏನಂದರೆ ಸರ್, ಒಂದು ಥಿಂಗು ನಮ್ಮದು ಬೇಸಿಕ್ ಇಂಗ್ಲೀಷ್ ಇತ್ತಂದರೆ ನಾವು ಟ್ರಾನ್ಸ್ಲೇಷನ್ನ ಹ್ಯಾಂಡಲ್ ಮಾಡ್ಬೋದು. ಈ ಡಸಂಟ್ ಎಕ್ಸ್ಪೆಕ್ಟ್ ಹಿಯರ್ ಆಕ್ಸ್ಫರ್ಡ್ ಇಂಗ್ಲೀಷ್ ಸರ್. ನಮಗೆ ಬೇರೆ ಇಂಗ್ಲೀಷ್, ಬೇಸಿಕ್ ಇಂಗ್ಲೀಷ್ ಲೆವೆಲ್ ಎಷ್ಟು ಗೊತ್ತಿರ್ತದಲ್ಲ, ಸೊ ಅಷ್ಟರಲ್ಲಿನೇ ಒಂದು ಸೆಂಟೆನ್ಸನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಒಂದೊಂದೇ ಸೆಂಟೆನ್ಸ್ನ ಟ್ರಾನ್ಸ್ಲೇಟ್ ಮಾಡ್ತಾ ಹೋದಿವಿ ಅಂದರೆ ಮಾರ್ಕ್ಸನ್ನು ಪಡಿಬೋದು ಸರ್. ಸೊ ನಾನು ಇದರಲ್ಲಿ 2 ಎಕ್ಸಾಮ್ಸ್ನಲ್ಲಿ ಆಲ್ಮೋಸ್ಟ್ 35 ಮಾರ್ಕ್ಸ್ ತೊಗೊಂಡಿದ್ದೀನಿ. ನಾನು ಎಕ್ಸ್ಟ್ರಾ ಪ್ರಿಪ್ರೇಷನ್ ಏನು ಮಾಡಿಲ್ಲ ಸರ್. ಒಂದಿಷ್ಟು ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸಾಕು ಸರ್. ಈ ಟ್ರಾನ್ಸ್ಲೇಷನ್ ಬಂದಾಗ ನಮ್ಮಲ್ಲಿ ಈಗ DSCRT ಪುಸ್ತಕಗಳಿದಾವೆ, ರಾಜ್ಯ ಸರ್ಕಾರ ಪಬ್ಲಿಷ್ ಮಾಡಿರ್ತಕ್ಕಂಥ DSCRT ಪುಸ್ತಕಗಳು 2 ಮಾಧ್ಯಮಗಳಲ್ಲಿ ಲಭ್ಯ ಇದೆ. ಅದು ಅದ್ರಲ್ಲಿ ನಾವು ಕನ್ನಡ ತಗೊಂಡು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋದು, ಮತ್ತು ಅದನ್ನು ಇಂಗ್ಲಿಷ್ ಬುಕ್ಕಲ್ಲಿ ಎವಾಲ್ವೇಟ್ ಮಾಡ್ಕೊಳ್ಳೋದು, ಮತ್ತು ಇಂಗ್ಲಿಷ್ ತಗೊಳ್ಳೋದು, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು, ಕನ್ನಡ ಬುಕ್ಕಲ್ಲಿ ಎವಾಲ್ವೇಟ್ ಮಾಡ್ಕೊಳ್ಳೋದು. ಇದೇನಾದ್ರು ಹೆಲ್ಪ್ ಆಗ್ಬೋದಾ ಸರ್? ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಅದಕ್ಕಿಂತ ಸೊ ನಮಗೆ ಸರ್, ಈಗ ಪ್ರತಿ ಸಬ್ಜೆಕ್ಟ್ದು 2 ಲ್ಯಾಂಗ್ವೇಜ್ ಬುಕ್ಸ್ ಅನ್ನ ತೆಗೆದುಕೊಳ್ಳೋದಕ್ಕಿಂತ ಒಂದು ಟ್ರಾನ್ಸ್ಲೇಟೆಡ್ ಬುಕ್ನೇ ಇದೆ ಸರ್. ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ದು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ಒಂದು ಬುಕ್ ಮಾರ್ಕೆಟ್ ನಲ್ಲಿ ಸಿಗುತ್ತೆ. ಶಿವಕುಮಾರ್ ಮಾಲ್ವಿ ಅಂತ ಹೇಳಿದೆ ಸರ್. ಅದು ಶಿವಕುಮಾರ್ ಮಾಲ್ವಿ ಒಳ್ಳೆ ಟೀಚರ್ ಅವರು ಸಹ ಸರ್. ಲೈಕ್ ಟ್ರಾನ್ಸ್ಲೇಷನ್ಗೋಸ್ಕರ ಸೊ ಅವ್ರದ್ದು ಇಂಗ್ಲಿಷ್ ಗ್ರಾಮರ್ ಬುಕ್ನು ಇದೆ. ಬೇಸಿಕ್ ಇಂಗ್ಲಿಷ್ ಗ್ರಾಮರ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿತ್ತಂದ್ರೆ ಅದು ಶಿವಕುಮಾರ್ ಮಾಲ್ವಿ ಸರ್ ಅದನ್ನೇ ತಗೋಬಹುದು. ಟ್ರಾನ್ಸ್ಲೇಷನ್ಗೆ ಅವರೆಲ್ಲ ಪ್ರೀವಿಯಸ್ ಇಯರ್ ನಲ್ಲಿ RSI ಎಕ್ಸಾಮ್ ಆಗಿರ್ಬೋದು, ESI, PSI ಎಲ್ಲಾನು ಸೇರಿಸಿ ಅವರೇ ಒಂದೊಂದು ಪ್ಯಾರಾಗ್ರಾಫ್ ಅನ್ನು ಕನ್ನಡದಲ್ಲಿನೂ ಕೊಟ್ಟಿದ್ದಾರೆ, ಇಂಗ್ಲಿಷ್ ನಲ್ಲಿನೂ. ಇದು ಪ್ರಿಸೈಸ್ಗೆ ಏನಾದ್ರು ಬೇರೆ ಬುಕ್ ಸಿಗ್ಬೋದಾ ಸರ್? ಪ್ರಿಸೈವ್ ರೈಟಿಂಗ್ಗೆ ಸರ್ ನನ್ನ ಒಪಿನಿಯನ್ ಪ್ರಕಾರ ಬೆಟರ್ ಸಾಕು ಸರ್ ಅಷ್ಟೇ. ಮತ್ತೆ ಇದರಲ್ಲೇನೇ ಇದೆ ಸರ್, ಈ ಟ್ರಾನ್ಸ್ಲೇಷನ್ ಬುಕ್ ನಲ್ಲಿ ಲಾಸ್ಟಿಗೆ ಒಂದು ಸೆಕ್ಷನ್ ಕೊಟ್ಟಿದ್ದಾರೆ ಅವರು, ಪ್ರಿಸೈವ್ ರೈಟಿಂಗ್ ಅಂತ ಹೇಳಿದೆ ಸರ್. ಮತ್ತೆ ಪ್ರಿಸೈವ್ ರೈಟಿಂಗ್ ಕನ್ನಡದಲ್ಲಿನೇ ಇರುತ್ತೆ ಸರ್. ಇದು ಬಹಳ ಗಮನಿಸಬೇಕಾದಂತದ್ದು ಸರ್. ಯಾಕಂದ್ರೆ ಇಲ್ಲಿ ಚಾಯ್ಸ್ ಇರುತ್ತೆ, ಲೈಕ್ ಪ್ರಬಂಧ ನೀವು ಇಂಗ್ಲಿಷ್ ನಲ್ಲಿ ಬರೀಬಹುದು, ಕನ್ನಡದಲ್ಲಿ ಬರೀಬಹುದು. ಮತ್ತೆ ಅಗೇನ್ ಟ್ರಾನ್ಸ್ಲೇಷನ್ ಇದು ಕಂಪಲ್ಸರಿ ಸರ್. ಕನ್ನಡ ಇದ್ದದನ್ನ ಇಂಗ್ಲಿಷ್ ನಲ್ಲೇ ಬರೀಬೇಕು, ಇಂಗ್ಲಿಷ್ ಇದ್ದನ್ನೇ ಕನ್ನಡದಲ್ಲಿ ಬರೀಬೇಕು. ಆದ್ರೆ ಪ್ರಿಸೈವ್ ರೈಟಿಂಗ್ ಕಂಪಲ್ಸರಿ, ಅದು ಕನ್ನಡದಲ್ಲಿನೇ ಇರುತ್ತೆ. ಸೊ ಸಂಕ್ಷಿಪ್ತವಾಗಿ ಕನ್ನಡದಲ್ಲಿನೇ. ಇಂಗ್ಲಿಷ್ ಮಾಧ್ಯಮದವ್ರು ಗಮನಿಸಬೇಕಾಗಿರುತ್ತೆ. ಖಂಡಿತ ಸರ್. ಇಲ್ಲಿ ಪ್ರಬಂಧ ಒಂದು ಕೇಳಿದರೆ ಅದೊಂದು ಸೆಕ್ಷನ್ ಉಳಿತು, ಸೊ ಅದೊಂದು ಕಂಪ್ಲೀಟ್ ಮಾಡಿ ಬಿಡ್ತೀನಿ ಸರ್. ಇಲ್ಲಿ ಪ್ರಬಂಧ ಕೆಲವೊಂದಿಷ್ಟು ಮಾರ್ಕೆಟ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರು ಲೈಕ್ ಈ ಟಾಪಿಕ್ ರೆಡಿ ಆಗು, ಈ ಟಾಪಿಕ್ ಬರ್ತದ, ಲೈಕ್ UCC ಬರ್ತದ ಅದಕ್ಕಷ್ಟೇ ರೆಡಿ ಆಗು, ಗವರ್ನರ್ ಬರ್ತದ ಅದಕ್ಕಷ್ಟೇ ರೆಡಿ ಆಗು. ಐ ಕಾಲ್ ದಿಸ್ ಅಪ್ರೋಚ್ ಆಸ್ ಅ ರಾಂಗ್ ಅಪ್ರೋಚ್ ಸರ್. ಬಿಕಾಸ್ ಇಲ್ಲಿ ನಾವು ಪ್ರೆಡಿಕ್ಟ್ ಮಾಡ್ತಾ ಹಂಗೆ ಹೋದ್ವು ಅಂದ್ರೆ ಒಂದು PSI ಎಕ್ಸಾಮ್ಗೆ 60 to 70 ಟಾಪಿಕ್ಸ್ ಅನ್ನ ರೆಡಿ ಮಾಡ್ಬೇಕಾಗುತ್ತೆ ಸರ್. ಈಗ ನಾವು ಪೇಪರ್ 2 ನಲ್ಲಿ ರಿವಿಷನ್ ಮಾಡೋದು ಬಿಟ್ಟು ಪೇಪರ್ 1 ನಲ್ಲಿ ಎಸ್ಸೆನ ಮಾಡ್ತಾ ಕುಳಿತುಕೊಳ್ಬೇಕಾಗುತ್ತೆ ಸರ್. ಸರ್, ನೀವು ಎಂತ ಬೇಕಾದಂತೆ ಜನರಲ್ ಎಸ್ಸೆ ಬರೀರಿ, ಔಟ್ ಆಫ್ 20 ಮಾರ್ಕ್ಸ್ he will give 10 marks. If you write the best essay, he will give you 15 marks. So the variation of the marks is just 5 marks. Average essay to the best essay. Average essay 10 marks, best essay 15 marks. So if 5 marks na ತೆಗೆದುಕೊಳ್ಳೋದಕ್ಕೆ ನಾವು ಎಕ್ಸ್ಟ್ರಾ
60 ಎಸ್ಸೆಸ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸರ್. ಸೊ ದಿಸ್ ಇಸ್ ವಾಟ್ ಐ ಕಾಲ್ ಎಸ್ ಅ ರಾಂಗ್ ಸ್ಟ್ರಾಟಜಿ. ಅದರ ಬದಲಾಗಿ ಜನರಲ್ ಸ್ಟ್ರಾಟಜಿ ಇಟ್ಕೊಳ್ಳೋಣ ಸರ್. ಫಸ್ಟ್ ಯು ಶುಡ್ ನೋ ಹೌ ಟು ರೈಟ್ ಅ ಜನರಲ್ ಎಸ್ಸೆ. ಯಾವುದೇ ಟಾಪಿಕ್ ಬರಲಿ, ಸೇ ಫಾರ್ ಎಕ್ಸಾಂಪಲ್ ಎಜುಕೇಶನ್ ಬಂತಂದ್ರೆ ಜನರಲ್ ಎಸ್ಸೆ ಹೆಂಗ್ ಬರೆಯೋದು ಅಂತ ಗೊತ್ತಿಲ್ಲ. ಹಂಗೆ ಎನ್ವಿರಾನ್ಮೆಂಟ್ ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ಬಂತಂದ್ರೆ ಅದ್ರ ಮೇಲೆ ಜನರಲ್ ಎಸ್ಸೆ ಬರೆಯೋದಕ್ಕೆ ಗೊತ್ತಿರ್ಬೇಕು ಸರ್. ಅಂದ್ರೆ ನಾನಿಲ್ಲಿ ಏನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅ ಸ್ಪೆಸಿಫಿಕ್ ಟಾಪಿಕ್, ಐಡೆಂಟಿಫೈ 10 ಥೀಮ್ಸ್. ಒಂದು 10 ಥೀಮ್ಸ್ಗಳನ್ನ ಐಡೆಂಟಿಫೈ ಮಾಡೋದು ಸರ್. 10 ಥೀಮ್ಸ್ಗೆ ನಮ್ಮ ಹತ್ರ ಫಾರ್ಡರ್ ಇರಬೇಕು. ಸೊ ವಾಟ್ ಡು ಐ ಮೀನ್ ಬೈ ಫಾರ್ಡರ್? ಒಂದ್ 4 ಕೋಟ್ ಇರ್ಬೇಕು ಸರ್. ಒಂದು ಎಕ್ಸಾಂಪಲ್ ತಗೊಂಡ್ ಹೇಳ್ತಾ ಹೋಗ್ತೀನಿ ಸರ್. ಎಜುಕೇಶನ್ ಅಂತ ಹೇಳಿ ತಗೊಂಡ್ರೆ ಒಂದ್ 4 ಕೋಟ್ಸ್ ಇರಬೇಕು. ಅದಾದ ನಂತರ ಎಜುಕೇಶನ್ ರಿಲೇಟೆಡ್ ಡೇಟಾ ಕಲೆಕ್ಟ್ ಮಾಡಬೇಕು. ಇಶ್ಯೂಸ್ ಇನ್ ದಿ ಇಂಡಿಯಾಸ್ ಎಜುಕೇಶನ್ ಸಿಸ್ಟಮ್, what government has taken measures to address these issues, and what more needs to be done to improve India's education system. So ಹಿಂಗೆ ಈ ರೀತಿ ಮಾಡಿದ್ವಿ ಅಂದ್ರೆ ನಮ್ಮದು ಎಜುಕೇಶನ್ ಥೀಮ್ ಮುಗಿಸ್ ಸರ್. ಈಗ ಅವನು ಏನೇ ಕ್ವಶನ್ಸ್ ಅನ್ನ ಎಜುಕೇಶನ್ ಮೇಲೆ ಕೇಳಿದ್ರೆ, ಯಾವುದೇ ಪ್ರಬಂಧವನ್ನ ಶಿಕ್ಷಣದ ಮೇಲೆ ಕೇಳಿದ ಅಂದ್ರೆ ಇದೇ ಫಾರ್ಡರ್ ನ ಯೂಸ್ ಮಾಡಬಹುದೇನು ನೋಡಿ ಸರ್ ನೀವು ಅಲ್ಲಿ. ಅಂದ್ರೆ ನೀವು ಪ್ರೀ ಸ್ಟ್ರಕ್ಚರ್ಡ್ ಕಂಟೆಂಟ್ ಇರಬೇಕು ಅಂತ ನೀವು ಹೇಳ್ತೀರಾ. ಸರ್ ಪೊಲೀಸ್ ಸರ್, ಪೊಲೀಸ್ ಅಂದ್ರೆ ಇಲ್ಲಿ ಎಲ್ಲ ಪೊಲೀಸ್ ಇಶ್ಯೂಸ್ ಬಂತು, ಪೊಲೀಸ್ ರಿಫಾರ್ಮ್ಸ್, ಪೊಲೀಸ್ ರಿಲೇಟೆಡ್ ಕೋರ್ಟ್ಸ್, ಗವರ್ಮೆಂಟ್ ಏನ್ ಮೆಜರ್ಸ್ ತಗೊಂಡಿದೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ರಿಲೇಟೆಡ್ ಟು ಪೊಲೀಸ್ ರಿಫಾರ್ಮ್ಸ್, ಲೈಕ್ ಪ್ರಕಾಶ್ ಸಿಂಗ್ ಕೇಸ್ ಅಂತ ಹೇಳಿ ಬರ್ತದ. ಸೊ ಹಿಂಗೆ ಸರ್ ಒಂದೊಂದು ಥೀಮ್ ಅನ್ನ ನಾವು ಕವರ್ ಮಾಡ್ತಾ ಹೋದ್ವು ಅಂದ್ರೆ ಎಸ್ಸೆ ಅನ್ನ ನಾವು ಹ್ಯಾಂಡಲ್ ಮಾಡ್ಬೋದು ಸರ್. ಥೀಮ್ಸ್ ರೆಡಿ ಆದ್ವಿ ಅಂದ್ರೆ ಸರ್, ಡೆಫಿನೆಟ್ಲಿ ಐ ಕ್ಯಾನ್ ಸೇ ದಟ್ one of these themes will be reflected in the question paper. ಅದಕ್ಕೆ ನಾವು ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನಲೈಸ್ ಮಾಡಿಕೊಂಡು ಟೀಮ್ಸ್ ಗಳನ್ನ ನಾವು ಬಿಲ್ಡ್ ಮಾಡಿಕೊಂಡು ಅದಕ್ಕೆ ಪ್ರೀ ಡಿಟರ್ಮೈನ್ಡ್ ಸ್ಟ್ರಕ್ಚರ್ಸ್ ರೆಡಿ ಮಾಡಿಕೊಂಡು, ಸ್ಟ್ರಕ್ಚರ್ ರೆಡಿ ಇರಲಿ ಸರ್, ಕಂಟೆಂಟ್, ಡೇಟಾ, ಫ್ಯಾಕ್ಟ್ಸ್, ಕೋಡ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಬಿಡೋದು ಸರ್. ಸೂಪರ್ ಸರ್. ಸೊ ಆ ರೀತಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿವಿ ಅಂದ್ರೆ ಇಷ್ಟರಲ್ಲಿ ಯಾವ್ದಾದ್ರು ಒಂದ್ ಥೀಮ್ ಆದ್ರೂ ಪಕ್ಕಾ ಬಂದೇ ಬರುತ್ತೆ ಸರ್. ಅಲ್ಲಿ 5 ಎಸ್ಸೆ ಟಾಪಿಕ್ಸ್ ಅನ್ನು ಕೊಟ್ಟಿರ್ತಾನೆ ಸರ್. 5 ನಲ್ಲಿ ನಾವು ಒಂದು ಬರೆಯೋದಿದೆ. ಆ 5 ಟಾಪಿಕ್ಸ್ ನಲ್ಲಿ ನಾವು ಮಾಡಿರೋದು ಒಂದ್ ಥೀಮ್ ಬಂದ್ರೆ ಸಾಕಲ್ಲ ಸರ್. ಹೌದೌದು. ಸೊ ಆಯ್ತು, ನಮ್ಮ ಹತ್ರ ಡೇಟಾನು ಇರುತ್ತೆ, ಕಂಟೆಂಟ್ ಇರುತ್ತೆ, ಕೋರ್ಸ್ ಇರುತ್ತೆ. ಅದನ್ನೇ ಪ್ರಾಪರ್ ಆಗಿ ಅವ್ನು ಕೇಳಿದ ರೀತಿಯಲ್ಲಿ ಅರೇಂಜ್ ಮಾಡಿ ಒಂದೆರಡು ಡೈಗ್ರಾಮ್ ತೆಗಿಬೇಕು ಸರ್. ಇಲ್ಲೊಂದು ಅದೊಂದು ಇಂಪಾರ್ಟೆಂಟ್ ಇದೆ. ಸೊ ಎಸ್ಸೆ ನಲ್ಲಿ ಡೈಗ್ರಾಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಬಾರ್ ಗ್ರಾಫ್ಸ್ ತೆಗಿಬಹುದು ಸರ್, ಪೈ ಚಾರ್ಟ್ಸ್ ತೆಗಿಬಹುದು, ಅದ್ರ ಜೊತೆಗೆ ಇಂಡಿಯಾ ಮ್ಯಾಪ್ ಬೇಕಾಗಿತ್ತಂದ್ರೆ ಅದನ್ನ ತೆಗಿಬಹುದು, ಫ್ಲೋ ಡೈಗ್ರಾಮ್ಸ್ ಅನ್ನ ಹಾಕ್ಬಹುದು. ಸೊ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಅಂತ ಹೇಳಿ ಕರಿತೀವಿ ಸರ್. ಜನರಲ್ ಎಸ್ಸೆ ಬರೆದ್ರು ಇಂತ ಒಂದೆರಡು ಡೈಗ್ರಾಮ್ ಹಾಕಿ ವ್ಯಾಲ್ಯೂಯೇಷನ್ ಮಾಡಿ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಸರ್. ಆಮೇಲೆ ಕನ್ನಡದಲ್ಲಿ ಪ್ರಬಂಧ ಬರೆಯೋರಿಗೆ ಸಾಮಾನ್ಯ ಒಂದು ಡೌಟ್ ಇರುತ್ತೆ. ಈಗ ಪ್ರಬಂಧಗಳಲ್ಲಿ ಯಾರು ಟೆಕ್ನಿಕಲ್ ವರ್ಡ್ಸ್ ಬಂದೋದಾಗ ಅದನ್ನ ಇಂಗ್ಲೀಷಲ್ಲಿ ಕೋಟ್ ಮಾಡ್ಬೋದಾ ಸರ್? ಮಾಡ್ಬೋದು ಸರ್, ಅಬ್ಸಲ್ಯೂಟ್ಲಿ. ಸೊ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಈಗ ನಮಗೆ ಜುಡಿಷಿಯಲ್ ರಿವ್ಯೂಗೆ ಏನಂತಾನೆ ಅಂತ ಹೇಳಿ ಗೊತ್ತಿರ್ಲಿಲ್ಲ ಅಂದ್ರೆ ನಾವು ಕನ್ನಡದಲ್ಲೇ ಜುಡಿಷಿಯಲ್ ರಿವ್ಯೂ ಅಂತೇನೆ ಬರೆಯೋದು. ಅದನ್ನ ಇಂಗ್ಲೀಷಲ್ಲಿ ಬರೆಯೋದಿಲ್ವಾ? ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ಬರೆದು ಬ್ರಾಕೆಟ್ ನಲ್ಲಿ ನಾವು ಜುಡಿಷಿಯಲ್ ರಿವ್ಯೂ ಅಂತ ಹಾಕ್ಬಿಟ್ರೆ ಅಂದ್ರೆ ಮತ್ತಷ್ಟು ಕ್ಲಾರಿಟಿ ಸಿಕ್ಬಿಡುತ್ತೆ ಸರ್. ಟೆಕ್ನಿಕಲ್ ಪದಗಳು ಅಂತ ಬಂದಾಗ ನಾವು ಯೂಸ್ ಇಂಗ್ಲಿಷ್ ಪದಗಳನ್ನು ಬಳಸಬಹುದು ಸರ್. ಬಟ್ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಬರೆಯೋದು ಬೇಡ ಸರ್. ಐ ಡಿಸ್ಕರೇಜ್ ದಟ್. ಯಾಕಂದ್ರೆ ನೋಡಿದ್ರೆ ಅಂದ್ರೆ ನಿಮಗೆ ಆಡ್ ಕಾಣಿಸ್ಬಿಡುತ್ತೆ ಅದು. ಏನ್ಪಾ ಇಲ್ಲಿ ಕನ್ನಡ ಪದಗಳು ಅದರಲ್ಲಿ ಇವನು ಇಂಗ್ಲಿಷ್ ಬರಿತಾ ಇದ್ದಾನೆ ಅಂತ ಹೇಳಿ. ಅದಕ್ಕಾಗಿ ಆ ಇಂಗ್ಲಿಷ್ ಪದವನ್ನ ಬ್ರಾಕೆಟ್ ನೊಳಗೆ ಹಾಕೋಣ, ಅದೇ ಪದವನ್ನ ಕನ್ನಡದಲ್ಲಿ ಹಾಕ್ಬೇಕು ಸರ್. ಫಾರ್ ಎಕ್ಸಾಂಪಲ್ ಈ ಕ್ರಿಪ್ಟೋ ಕರೆನ್ಸಿ ನೋಡಿ ಸರ್, ಇದಕ್ಕೆ ಕನ್ನಡದಲ್ಲಿ ಪದಾನೇ ಇಲ್ಲ ಸರ್. ಈಗ ನಾನು ನೋಡಿರೋದ್ರ ಪ್ರಕಾರ ಇವನ್ ಪ್ರಜಾವಾಣಿಯಲ್ಲೂ ಸಹ ಕ್ರಿಪ್ಟೋ ಕರೆನ್ಸಿ ಅಂತಾನೆ ಬರೀತಾರೆ. ಅವ್ರು ಏನ್ ಮಾಡ್ಬೋದು, ಕ್ರಿಪ್ಟೋ ಕರೆನ್ಸಿ ಅಂತ ಕನ್ನಡದಲ್ಲಿ ಬರೋದು, ಅಟ್ಲೀಸ್ಟ್ ಒಂದು ಬಾರಿ ಆದ್ರೂ ಕ್ರಿಪ್ಟೋ ಕರೆನ್ಸಿ ಅಂತ ಇಂಗ್ಲಿಷ್ ನಲ್ಲಿ ಬರೀರಿ. ನಂತರ ನೀವು ನೆಕ್ಸ್ಟ್ ಟೈಮ್ ದಿಂದ ಕ್ರಿಪ್ಟೋ ಕರೆನ್ಸಿ ಅಂತ ಬಳಸ್ಕೊಳ್ತಾ ಹೋದ್ರು ನಡೀತದೆ ಕನ್ನಡದಲ್ಲಿ. ಸ್ಟೂಡೆಂಟ್ಸ್ ಗಳಿಗೋಸ್ಕರ ಸೊ ಮತ್ತೊಮ್ಮೆ ನಿಮ್ ಮುಂದೆ ಹೇಳ್ತೀನಿ ಸರ್. ಒಂದು ಎಜುಕೇಶನ್, ಹೆಲ್ತ್, ಪೊಲೀಸ್ ರಿಫಾರ್ಮ್ಸ್, ಡೆಮೋಕ್ರಸಿ, ಸೋಷಿಯಲ್ ಮೀಡಿಯಾ, ಸೈಬರ್ ಸೆಕ್ಯೂರಿಟಿ ಸರ್. ಮತ್ತು ಸಾಕಷ್ಟು ಟೆರರಿಸ್ಟ್ ಅಟ್ಯಾಕ್ಸ್ಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ಟೆರರಿಸಮ್ ಅನ್ನೋದು ಒಂದು ಟಾಪಿಕ್ ಆಗಿ ಭಯೋತ್ಪಾದನೆ ಅಂಥೇಳಿ ಪ್ರಿಪೇರ್ ಆಗಬೇಕು ಸರ್. ನಂತರ ಸ್ಪೋರ್ಟ್ಸ್ ಆದ ನಂತರ ವುಮೆನ್ ಎಂಪವರ್ಮೆಂಟ್ ಸರ್. ಇದು ಎವರ್ ಗ್ರೀನ್ ಟಾಪಿಕ್. ನೀವು ನೋಡಿದ್ದೀರಿ ನ್ಯೂಸ್ಗಳಲ್ಲಿ ಜಾಸ್ತಿ. ಓಕೆ, ಸೊ ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರಿಗೆ ಹಿಂಸೆ ಕೊಡಲಾಗಿದೆ, ಡೊಮೆಸ್ಟಿಕ್ ವೈಲೆನ್ಸು. ಸೊ ಹೀಗೆ ಇರೋದರಿಂದ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿ ಒಂದು ಟಾಪಿಕನ್ನು ಕವರ್ ಮಾಡಬೇಕು ಸರ್. ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಸೊಲ್ಯೂಷನ್ಸ್. ಸೊ ಈಗ ಬ್ರಾಡ್ ಆಗಿ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ಒಂದೇ ರೆಡಿ ಆಗೋದಕ್ಕಿಂತ ಓವರ್ ಆಲ್ ಆಗಿ ಸಾಕಷ್ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳಿದಾವಲ್ಲ, ಅದರ ಮೇಲೆ ರೆಡಿ ಆಗಿ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ಸ್ಗಳನ್ನ ನಾವು ಹುಡುಕಾಡ್ಕೊಂಡು ಇಟ್ಕೋಬೇಕು. ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು.
ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್. ಈಗ ಅದರದ್ದೇ ಸಾಕಷ್ಟು ಇದು ನಡೀತಾ ಇದೆ, ಡಿಬೇಟ್ ನಡೀತಾ ಇದೆ. ಸೊ ಹಾಗಾಗಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಮೇಲೆ ಪ್ರಿಪೇರ್ ಆದರೆ ಒಳ್ಳೆಯದು. ಸೊ ಈ 11 ಟಾಪಿಕ್ಸ್ಗಳಿಗೆ ನಾನು ಯಾವ ರೀತಿ ರೆಡಿ ಆಗಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸರ್. ಓವರಾಲ್ ಆಗಿ ಅದು 11 ಎಸ್ಸೆಗಳಿಗೆ ಒಂದಿಷ್ಟು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡು ಡೈಲಿ ಒಂದೊಂದು ಎಸ್ಸೆಗೆ ಒಂದು ಟಾಪಿಕ್ ತೆಗೆದುಕೊಂಡು ಅದಕ್ಕೆ ಎಸ್ಸೆಯನ್ನು ಬರೆದು ಯಾರಾದರೂ ಗೊತ್ತಿರೋರ ಕಡೆ ಎವ್ಯಾಲ್ಯೂಯೇಷನ್ ಮಾಡಿದರೆ ಆ 11 ಟಾಪಿಕ್ಸ್ ರೆಡಿ ಆಗ್ತಾರೆ ಸರ್. ನೆಕ್ಸ್ಟ್ ಟ್ರಾನ್ಸ್ಲೇಷನ್ನು ಡೈಲಿ ಒಂದು 15 ಮಿನಿಟ್ಸ್ ಕೊಡ್ಬೋದು ಸರ್. 15 to 20 ಮಿನಿಟ್ಸು, ಒಂದಿನ ಕನ್ನಡ ಟು ಇಂಗ್ಲೀಷ್, ಇನ್ನೊಂದು ದಿನ ಇಂಗ್ಲೀಷ್ ಟು ಕನ್ನಡ. ಸೊ ಈ ರೀತಿಯಾಗಿ 20 ಮಿನಿಟ್ಸನ್ನು ಕೊಟ್ಕೋತಾ ಹೋದರೆ ಅಂದರೆ ಸೊ ಅದು ಕವರ್ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಬರೆಯೋದು ಭಾಳ ಈಸಿ ಸರ್. ಯಾವ ರೀತಿ ಸಂಕ್ಷಿಪ್ತವಾಗಿ ಬರೆಯೋದಂದರೆ 2 ಸೆಂಟೆನ್ಸು 3 ಸೆಂಟೆನ್ಸ್ ಓದೋದು, ಅದನ್ನೆಲ್ಲ ಸಮರೈಸ್ ಮಾಡಿ ಒಂದೇ ಸೆಂಟೆನ್ಸ್ನಲ್ಲಿ ಬರೆಯೋದು. ಸೊ ಆಟೋಮೆಟಿಕಲಿ ನಮ್ಮದು 1/3 ಬಂದೇ ಬಿಡುತ್ತೆ ಸರ್ ಅದು ಸಂಕ್ಷಿಪ್ತವಾಗಿ ಬರೆಯೋದು. ಆ ರೀತಿ ಕವರ್ ಮಾಡ್ಬೋದು ಸರ್.